ಎಲ್ಲಿ? ಏನದು? ಯಾರನ್ನ ಕರ್ಕೊಂಡು ಹೋಗ್ತೈತಿ? ನಿಮ್ಮಿಬ್ಬರನ್ನ? ಯಾಕೆ? ಹಾಯ್ ಹಲೋ ವೆಲ್ಕಮ್ ಟು ಅವರ್ ಚಾನಲ್. ನೋಡ್ರಿ ಇನ್ನ ಮಲ್ಕೊಂಡಾರ, ಇವ್ರು ಎದ್ದಿಲ್ಲ. ಇವಾಗ ಸ್ಕೂಲ್ ರಜಾ ಅಂತೇಳಿ ಹಂಗೆ ಮಲ್ಕೊಂಡ್ಬಿಟ್ಟಾರ. ಸೇ ಹಾಯ್ ವರ್ಷ. ಎಷ್ಟಾಗೈತೆ ಟೈಮ್ ಇವಾಗ? ಹೇಳಲ್ಲ ನನಗೆ ಇನ್ನು? No. Only rest. Same. ಸಾಕು ಹೇಳಿ, ಟೈಮ್ ಆಗೈತಿ. ಸ್ಕೂಲ್ ಇಲ್ಲ ಅಂತ 8 ಆದ್ರೂ ಮಲ್ಕೊಂಡ್ಬಿಟ್ಟಾರೆ. ಶಾಲೆಗೆ ಹೋಗೋದು, ಮನೆಗೆ ಬರೋದು, ಶಾಲೆಗೆ ಹೋಗೋದು, ಮನೆಗೆ ಬರೋದು ಮಾಡ್ತೀನಿ. ಮಲ್ಕೊಂಡ್ಬಿಟ್ಟಾರ. ಆಮೇಲೆ ಕಾಲೇಜ್ ಏನು ಮಾಡ್ತವ್ರೆ? ಏನು ಮಾಡ್ತಾ ಇದೆಯಾ? ರೊಟ್ಟಿ ಜೋರಾಗಿ ಹೇಳಿ, ಇಲ್ಲಿಗೆ ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ. ರೊಟ್ಟಿ ಅಂದರೆ ಜೋಳದ ರೊಟ್ಟಿ, ಅದ್ರ ಜೊತೆ ಹಾಗಲಕಾಯಿ ಪಲ್ಯ, ಮೊಸರು, ಖಾರ, ಸಾಂಬಾರು, ಚಟ್ನಿ. ಹಿಂಗೆ ನೋಡ್ರಿ ರೊಟ್ಟಿ ಮಾಡೋದು. ರೊಟ್ಟಿ ಒಳ್ಳೆ ಗರಂ ರೊಟ್ಟಿ ರೀ ಇವತ್ತು ನಾಷ್ಟಕ್ಕೆ. ಏನಾಯ್ತದ ರೊಟ್ಟಿ? ಕೈ ರೊಟ್ಟಿ ಮಾಡಬೇಕು, ಸ್ವಲ್ಪ ಆಯ್ತು. ಎಲ್ಲರೂ ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಯಾಕೋ ಶುಂಠಿ ಟೀ ಕುಡಿಬೇಕಂತ ಅನ್ಸಾಕತ್ತಿತ್ತು. ಹಂಗಾರೆ ಶುಂಠಿ ಟೀ ಮಾಡಿಕೊಂಡು ಚಹಾ ಕುಡಿಯಾಕತ್ತೀನಿ ನೋಡ್ರಿ. ಇವಾಗ ಚಹಾ ಕುಡಿದು 1 ಅವರ್ ಸ್ಟಡಿ ಮಾಡ್ಬೇಕಂತದೀನಿ. ನಾಳೆ ಕಡ್ಡಾಯ ಕನ್ನಡ ಎಕ್ಸಾಮ್ ಐತಿ, ಹಂಗಾಗಿ ಸ್ಟಡಿ ಮಾಡ್ತೀನಿ. ಬರ್ರಿ. ಇವತ್ತು ರಾಷ್ಟ್ರಕವಿ ಪ್ರಶಸ್ತಿಗಳನ್ನು ಯಾರ್ಯಾರಿಗೆ ಕೊಟ್ಟರು, ಫಸ್ಟ್ ಯಾರು ರಾಷ್ಟ್ರಕವಿ ಅನ್ನೋ ಬಿರುದು ಫಸ್ಟ್ ಯಾರಿಗೆ ಕೊಟ್ಟರು ಅನ್ನೋದನ್ನ ಹೇಳ್ತೀನಿ. ಟೋಟಲಾಗಿ 3 ಜನರಿಗೆ ರಾಷ್ಟ್ರಕವಿ ಅನ್ನೋ ಬಿರುದು ಪ್ರಶಸ್ತಿಯನ್ನು ಕೊಡಲಾಗಿದೆ. ಅದರಲ್ಲಿ ಫಸ್ಟು ಗೋಪಾಲಕೃಷ್ಣ ಅಡಿಗ ಅಂದರೆ ಗೋವಿಂದ ಪೈ ಅವರಿಗೆ ಫಸ್ಟು ಗೋವಿಂದ ಪೈ. ನೆಕ್ಸ್ಟ್ ಕುವೆಂಪು, ಆಮೇಲೆ GS ಶಿವರುದ್ರಪ್ಪರವರು. ನಮ್ಮ ಕನ್ನಡ ನಾಡು ನುಡಿಗೆ ದುಡಿದ ಮಹನೀಯರನ್ನು ಗುರುತಿಸಿ ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡಲಾಗಿದೆ. 1949 ಗೋಪಾಲಕೃಷ್ಣ ಅಡಿಗರ್ ಅವರಿಗೆ ಮೊದಲ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. 1949ರಲ್ಲಿ ಫಸ್ಟ್ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಗೋಪಾಲಕೃಷ್ಣ ಅಡಿಗ ಗೋವಿಂದ ಪೈ ಅವರಿಗೆ ನೀಡಲಾಯಿತು. ಸೆಕೆಂಡ್ ಕುವೆಂಪುರವರಿಗೆ 1964ರಲ್ಲಿ ಕರ್ನಾಟಕ ಸರ್ಕಾರ, ಅಂದರೆ ಅವಾಗ ಮೈಸೂರು ಅಂತಿತ್ತು, ಇನ್ನೂ ಕರ್ನಾಟಕ ಆಗಿರಲಿಲ್ಲ. ಅವಾಗ 1964ರಲ್ಲಿ 2ನೇ ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ನೆಕ್ಸ್ಟ್ ಥರ್ಡ್ ಪ್ರಶಸ್ತಿ 2006ರಲ್ಲಿ 2006 GS ಶಿವರುದ್ರಪ್ಪನವರಿಗೆ 3ನೇ ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಟೋಟಲಾಗಿ ನಮ್ಮ ಕರ್ನಾಟಕದಲ್ಲಿ 3 ಜನರಿಗೆ ರಾಷ್ಟ್ರಕವಿ ಅನ್ನೋ ಬಿರುದನ್ನು ನೀಡಿ ಗೌರವಿಸಲಾಗಿದೆ. ಅದನ್ನು ಬಿಟ್ಟು ಮತ್ತೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ನೋಡ್ತಾ ಬಂದರೆ ಟೋಟಲಾಗಿ ಫಸ್ಟ್ ಬರೋದು ಹಿಂದಿ ಭಾಷೆಯಲ್ಲಿ 11 ಜನರಿಗೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ಫಸ್ಟು ಹಿಂದಿ ಭಾಷೆ ನಿಂತರೆ 2ನೇ ಸ್ಥಾನದಲ್ಲಿ ನಮ್ಮ ಕನ್ನಡ ಭಾಷೆ 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯೋದ್ರ ಮೂಲಕ 2ನೇ ಅತಿ ದೊಡ್ಡ ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ ನಮ್ಮ ಕನ್ನಡ ಭಾಷೆಯಾಗಿದೆ. ಥ್ಯಾಂಕ್ ಯು.